ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಖಾ ಕ್ರಿಯೇಟರ್ 2.1. ಫ್ರೆಂಡ್ಸ್, ಇವತ್ತು ನಾನು ಅಮೆಝಾನ್ ಮತ್ತು ಪ್ರಿಂಟ್ರೆಸ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಅರ್ನಿಂಗ್ ಮಾಡ್ಬೋದು, ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಇದನ್ನು ಮಾಡಬೇಕು ಅಂತಂದರೆ ಮೊದಲಿಗೆ ಅಮೆಝಾನಲ್ಲಿ ನಿಮ್ಮದು ಸೆಂಟ್ರಲ್ ಕ್ರಿಯೇಟರ್ ಆಗಿ ಜಾಯ್ನ್ ಆಗಿರಬೇಕಾಗತ್ತೆ. ಸೊ ಇವಾಗ ಮೊದಲು ಪಿಂಟ್ರೆಸ್ಟ್ ಆ್ಯಪನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಪಿಂಟ್ರೆಸ್ಟ್ ಆ್ಯಪಲ್ಲಿ ಏನು ಅಂತಂದರೆ ಅಮೆಝಾನ್ ಬ್ರ್ಯಾಂಡಲ್ಲಿ ಎಷ್ಟೊಂದು ವೆರೈಟಿ ಆದ ಐಟಮ್ಸ್ ಇರುತ್ತಲ್ಲ, ಸೊ ಅದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಅದಕ್ಕೆ ನಾವು ಇವಾಗ ನಮ್ಮದೇ ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡಿಕೊಂಡು ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಮೊದಲಿಗೆ ನಾವು ಪಿಂಟ್ರೆಸ್ಟ್ ಆ್ಯಪಲ್ಲಿ ಸರ್ಚ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ವುಮೆನ್ಸ್ ಕುರ್ತಾ ಸೆಟ್ ಅಂತಲೇ ನಾನು ಸರ್ಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕುರ್ತಾ ಸೆಟ್ ಫಾರ್ ವುಮೆನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟೊಂದು ಕುರ್ತಾ ಸೆಟ್ಗಳು ಓಪನ್ ಆಗಿದೆ. ಸೊ ಇದು 90% ಅಮೆಝಾನಲ್ಲಿ ಸಿಗುತ್ತೆ ನಮಗೆ. ಅದರಲ್ಲಿ ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ನಾವು ಸಿಮಿಲರ್ ಆಗಿ ಯೂಸ್ ಮಾಡಿಕೊಂಡು ಲಿಂಕನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಒಂದು ಕುರ್ತಿನ ಸೆಲೆಕ್ಟ್ ಮಾಡೋಣ. ಇದರಲ್ಲಿ ಬೈ ಪರ್ಪಲ್ ಕಾಟನ್ ನಾಟ್ ಜೆಡ್ ಕಾಲರ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ನೋಡಿ, 3 ಬಟನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಇಮೇಜ್ ಅನ್ನೋದನ್ನು ಕೊಡಿ. ಡೌನ್ಲೋಡ್ ಆಗುತ್ತೆ, ನಿಮ್ಮ ಗ್ಯಾಲರಿಲಿ ಈ ಫೋಟೋ ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಅಮೆಝಾನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಮೆಝಾನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ನೋಡೋಣ. ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅಮೆಝಾನ್ ಆ್ಯಪಲ್ಲಿ. ಸೊ ಇದರಲ್ಲಿ ಯು ಅಂತ ಆಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ನಂದು ಏನಾಗಿರುತ್ತೆ, ಸೆಂಟ್ರಲ್ ಕ್ರಿಯೇಟರ್ ಆಗಿ ನೋಡಿ, ಕ್ರಿಯೇಟರ್ ಸೆಂಟ್ರಲ್ ಆಗಿ ನಾನು ಇಲ್ಲಿ ಲಿಂಕ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡ್ಕೋಬೋದು ಇದರಿಂದ. ಸೊ ಇವಾಗ ನೋಡಿ, ನಾವು ಸರ್ಚ್ ಬಟನ್ಗೆ ಹೋಗೋಣ. ಸರ್ಚಲ್ಲಿ ಹೋಗ್ಬಿಟ್ಟು ಫೋಟೋನ ಅಪ್ಲೋಡ್ ಮಾಡೋಣ. ನೋಡಿ, ಅಪ್ಲೋಡ್ ಎ ಫೋಟೋ ಅಂತ ಬರುತ್ತೆ. ಸೊ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಎ ಫೋಟೋ ಅಂತ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಫೋಟೋನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವು ಯಾವುದನ್ನು ಡೌನ್ಲೋಡ್ ಮಾಡಿದ್ವಿ ಆ ಇಮೇಜನ್ನು ಇಲ್ಲಿ ಹಾಕಿದ್ರೆ ನೋಡಿ, ಇಲ್ಲಿ ಸಿಮಿಲರ್ ಐಟಮ್ಸ್ಗಳು ಬಂತು. ನೋಡಿ, ಸಿಮಿಲರ್ ಕುರ್ತಾ ಸೆಟ್ಗಳು, ಪೈಜಾಮಾ ಸೆಟ್ಗಳಲ್ಲಿ ನಮಗೆ ಶೋ ಆಗ್ತಾ ಬರುತ್ತೆ. ಸೊ ಸಿಮಿಲರ್ದು ನಾವಲ್ಲಿ ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ನೋಡಿ, ಇವಾಗ ನಾವು ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಅದನ್ನು ನಿಯರ್ ಆಗಿರುವಂಥದ್ದು ಇಲ್ಲಿ ನೋಡಿ ಇದಿದೆ. ಮೇ 60 ಅಂತ ಇದೆ. 868 ರುಪೀಸ್ ಇದು. ಸೊ ಇದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಬ್ರ್ಯಾಂಡ್ ನೇಮ್ ಅಂತ ಇದೆಯಲ್ಲ, ಸೊ ಮೇ 60 ವುಮೆನ್ ಪೈಜಾಮಾ ಸೆಟ್ ಅನ್ನೋದನ್ನು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಪಿಂಟ್ರೆಸ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅದು ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಲ್ಲಿ ಪ್ಲಸ್ ಅನ್ನೋ ಬಟನ್ ಇದೆ ನೋಡಿ, ಕೆಳಗಡೆ ಸರ್ಚ್ ಬಟನ್ ಇದೆ, ಪ್ಲಸ್ ಬಟನ್ ಇದೆ. ಸೊ ಪ್ಲಸ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಪಿನ್ನು, ಕೊಲ್ಯಾಜ್ ಮತ್ತು ಬೋರ್ಡ್ ಅಂತ ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಪಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಸೊ ಅಲ್ಲಿ ಆ ಫೋಟೋ ನೀವು ಯಾವುದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಆವಾಗಲೇ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನಾವು ಲಿಂಕನ್ನು ಕ್ರಿಯೇಟ್ ಮಾಡೋಕ್ಕೆ ಓಪನ್ ಆಗಿದೆ. ಸೊ ಟೈಟಲ್ ಅಂತ ಇದೆ. ಸೊ ಫಸ್ಟು ನಾವು ಈ ಪೈಜಾಮದು ಏನು ಕಾಪಿ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಬ್ಯಾಕ್ ನಾವು ಎಲ್ಲಿಗೆ ಬರಬೇಕು, ಅಮೆಝಾನ್ ಆ್ಯಪಿಗೆ ಬರೋಣ. ಸೊ ಅದರಲ್ಲಿ ಡಿಸ್ಕ್ರಿಪ್ಷನ್ಸ್ ಅಂತ ಇದೆ. ಸೊ ಹಂಗೆ ಮೇಲೆ ಕೆಳಗಡೆ ಬನ್ನಿ. ಸೊ ಇಲ್ಲಿ ಸಿ ಮೋರ್ ಅಬೌಟ್ ದಿಸ್ ಐಟಮ್ ಅಂತ ಇದೆಯಲ್ಲ, ಸೊ ನೀವು ಕೆಲವೊಂದಕ್ಕೆ ಡಿಸ್ಕ್ರಿಪ್ಷನ್ ಇರುತ್ತೆ, ಕೆಲವೊಂದಕ್ಕೆ ಇರಲ್ಲ. ಇದ್ದರೆ ಡಿಸ್ಕ್ರಿಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಬೌಟ್ ದಿಸ್ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಸೊ ಮೋರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ ಆಪ್ಷನ್ ಬಂತು. ಸೊ ಅದನ್ನು ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟು ಪಿಂಟ್ರೆಸ್ಟ್ ಆ್ಯಪ್ಗೆ ಹೋಗೋಣ. ಇವಾಗ ಪಿಂಟ್ರೆಸ್ಟ್ ಆ್ಯಪ್ಗೆ ಹೋಗ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಬಾಕ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಆಯಿತು. ಮತ್ತು ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಏನಿದೆ, ಲಿಂಕ್ ಅಂತ ಇದೆ. ಸೊ ಇವಾಗ ನಾವು ನಮ್ಮ ಅಫಿಲಿಯೇಟ್ ಲಿಂಕನ್ನು ಇವಾಗ ಜನ್ರೇಟ್ ಮಾಡಬೇಕು. ಸೊ ನೋಡಿ, ಇವಾಗ ಇಮೇಜ್ ಕೆಳಗಡೆ ಇಲ್ಲಿ ಹಾರ್ಟ್ ಸಿಂಬಲ್ ಇದೆ ಮತ್ತು ಒಂದು ಆ್ಯರೋ ಮಾರ್ಕ್ ಸಿಂಬಲ್ ಇದೆಯಲ್ಲ, ಶೇರ್ ಆಪ್ಷನು. ಸೊ ಅದರಲ್ಲಿ ಕಾಪಿ ಲಿಂಕ್ ಅಂತ ಅದನ್ನು ಕ್ಲಿಕ್ ಮಾಡಿ ಕಾಪಿ ಅಸೋಸಿಯೇಟ್ ಲಿಂಕ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ನಮ್ಮದು ಈ ಕುರ್ತಾ ಸೆಟ್ದು ಪೈಜಾಮಾ ಸೆಟ್ ಏನಾಗುತ್ತೆ, ಕಾಪಿ ಆಗುತ್ತೆ ಲಿಂಕು. ಸೊ ಇವಾಗ ಈ ಲಿಂಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಅಂತ ಮಾಡಿ, ಸೊ ಅಲ್ಲಿ ಇದೆ ನಮ್ಮ ಅಫಿಲಿಯೇಟ್ ಲಿಂಕ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡ್ಬೋದು. ನೋಡಿ, ಇಲ್ಲಿ ಲಾಸ್ಟಲ್ಲಿ ಕ್ರಿಯೇಟ್ ಅನ್ನೋ ಬಟನ್ ಇದೆ. ಕ್ರಿಯೇಟನ್ನು ಕ್ಲಿಕ್ ಮಾಡಿದ್ರೆ ಯುವರ್ ಪಿನ್ ಪಬ್ಲಿಷ್ಡ್ ಅಂತ ಬಂತು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಪೂರ್ತಿ ನಾವೇನು ಸೆಟ್ ಮಾಡಿದ್ದೀವಿ ಆ ಆಪ್ಷನ್ ಪೂರ್ತಿ ಬಂದಿದೆ. ಸೊ ಇದೊಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಯಾರಾದರೂ ಅಫಿಲಿಯೇಟ್ ಲಿಂಕನ್ನು ಯೂಸ್ ಮಾಡಿಕೊಂಡು ಆರ್ಡ್ರ್ ಮಾಡಿಕೊಂಡ್ರೆ, ಸೊ ಅವರು ಏನು ಆರ್ಡ್ರ್ ಮಾಡ್ಕೋತಾರೋ ಅದರಲ್ಲಿ 5% ನಮಗೆ ಕಮಿಷನ್ನು ಈ ನಮ್ಮ ಕ್ರಿಯೇಟರ್ ಅಕೌಂಟ್ಗೆ ಬರುತ್ತೆ. ಓಕೆನಾ. ಸೊ ಈ ರೀತಿ ಏನು ಮಾಡಬಹುದು, ಅಮೆಝಾನು ಮತ್ತು ಪ್ರಿಂಟ್ರೆಸ್ಟನ್ನು ಯೂಸ್ ಮಾಡಿಕೊಂಡು ನಾವು
ಲಿಂಕನ್ನು ಜನ್ರೇಟ್ ಮಾಡಿ ಅಮೌಂಟನ್ನು ಅರ್ನಿಂಗ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.